ಗುಡ್ ಮಾರ್ನಿಂಗ್ ಎಲ್ರಿಗೂ. ಸೊ ಕ್ವಿಕ್ಕಾಗಿ ಮಾರ್ಕೆಟ್ನ ನೋಡೋದಾದರೆ ಗಿಫ್ಟ್ ನಿಫ್ಟಿ ನಮಗೆ ಮತ್ತೆ ಒಂದು 140 ಪಾಯಿಂಟ್ಸು ಗ್ಯಾಪ್ ಡೌನ್ ತೋರಿಸ್ತಾ ಇದೆ. ಸೊ ಇದು ಯಾವತ್ತು ನಿಲ್ಲುತ್ತೋ ಗೊತ್ತಿಲ್ಲ, ಬಟ್ ಮಾರ್ಕೆಟ್ನ ಗ್ಯಾಪ್ ಡೌನ್ ಆಗುತ್ತಾ ಇಲ್ಲ ಗ್ಯಾಪ್ ಅಪ್ ಆಗುತ್ತಾ ಸಡನ್ನಾಗಿ ತುಂಬ ಹೆದರಿಕೆ ಇದೆ ಮಾರ್ಕೆಟಲ್ಲಿ. ಯಾಕಂದರೆ ನೋಡಿ ವಿಕ್ಸ್ ಬಂದುಬಿಟ್ಟು ಅರೌಂಡ್ 21 ಇದೆ, ವೆರಿ ಡೇಂಜರಸ್ ವಿಕ್ಸ್ ಅಂತ ಹೇಳ್ಬೋದು. ಸೊ ಹೆದರಿಕೆ ಇದ್ದಾಗ ಮಾರ್ಕೆಟ್ ಡೌನ್ ಅಂತ ಅನ್ಕೋಬೋದು, ಬಟ್ BTST ಕಾಲ್ಸ್ಗಳನ್ನ ತೊಗೊಳೋದು ತುಂಬ ಡೇಂಜರ್ ಆಗಿರುತ್ತೆ. ಇಲ್ಲ ನೀವು ನಿಮ್ಮ ಗಟ್ ಫೀಲಿಂಗ್ನ ನಾನು ಆಗಲೇ ಮುಂಚೆನೇ ಹೇಳಿದೆ, ಏನು ಅಂತಂದರೆ ನೀವು ಒಂದು ಪೋರ್ಟ್ಫೋಲಿಯೋ ಹೆಡ್ಜಿಂಗ್ ಥರ ಮಾಡ್ಕೋಬೋದು. ಬಟ್ ಈಗ ಆಲ್ರೆಡಿ ಮಾರ್ಕೆಟ್ ತುಂಬ ಒಂದು ಕರೆಕ್ಷನ್ ತೊಗೊಂಡಿದೆ. ಕರೆಕ್ಷನ್ ತೊಗೊಂಡು ಆಲ್ರೆಡಿ ಗೋಲ್ಡನ್ ರೇಷಿಯೋದ ಹತ್ರ ಇದೆ. ನೀವು ಈಗ ಹೆಂಗೆ PE ಬೈ ಮಾಡ್ತೀರಾ ಅದು ಕೂಡ ಕ್ವಶನ್ ಮಾರ್ಕ್. ಓಕೆ, ಸೊ ಪೋರ್ಟ್ಫೋಲಿಯೋ ಹೆಡ್ಜಿಂಗ್ ಈಗ ನಾಟ್ ದ ರೈಟ್ ಟೈಮ್, ಬಟ್ ಒಂದು ಪುಲ್ ಬ್ಯಾಕ್ ಬರುತ್ತೆ. ಒಂದು ಪುಲ್ ಬ್ಯಾಕ್ ಬಂದು ಅಲ್ಲೆಲ್ಲಾದ್ರೂ ಮಾರ್ಕೆಟ್ ರಿಯಾಕ್ಷನ್ ಆದರೆ ಅವಾಗ ನೀವು ತಗೋಬೋದು. ಓಕೆ, ಸೊ ಗ್ಲೋಬಲ್ ಮಾರ್ಕೆಟ್ನ ನೀವು ನೋಡೋದಾದರೆ ನಿನ್ನೆ ಏನಾಗಿತ್ತು ನೋಡಿ, ಸಿಲ್ವರು ಸ್ವಲ್ಪ ಫ್ಲಾಟಾಗಿ ಕ್ಲೋಸ್ ಆಗಿದೆ, ನ್ಯಾಚುರಲ್ ಗ್ಯಾಸು ಕೂಡ ಅಷ್ಟೇ ಕ್ಲೋಸ್ ಆಗಿದೆ. ಓಕೆ ನೋಡಿ, ಕ್ರೂಡ್ ಆಯಿಲ್ ನಿನ್ನೆ ಒಂದು ಸ್ವಲ್ಪ ರ್ಯಾಲಿ ಆಗಿತ್ತು, ನೀವು ನೋಡಿದರೆ ನೋಡಿ ಇಲ್ಲಿಂದ ಇಲ್ಲಿಗೆ ರ್ಯಾಲಿ ಆಗಿತ್ತು. ಈಗ ಸ್ವಲ್ಪ ನೋಡಿ ಇದು ಗ್ರೈಂಡಿಂಗ್ ಮೂಮೆಂಟೇ ಹೋಗ್ತಾ ಇದೆ. ಕ್ರೂಡ್ ಆಯಿಲು ಸ್ಲೋಲಿ ಗ್ರೈಂಡ್ ಆಗ್ತಾ ಇದೆ, ಗ್ರೈಂಡ್ ಆಗಿ ಮೇಲೆ ಹೋಗ್ತಾ ಇದೆ. ಇದು ಟಿಪಿಕಲ್ ಪ್ರೈಜೆಕ್ಷನ್ದು ಕ್ರೂಡ್ ಆಯಿಲ್ ಆಗಿರುತ್ತೆ. ಸೊ ಕ್ರೂಡ್ ಆಯಿಲು ಸ್ವಲ್ಪ ಅಪ್ವರ್ಡು ಮತ್ತು ಟ್ರೆಂಡು ಸ್ಟಾರ್ಟ್ ಆಯಿತು ಅಂತ ಅಂದ್ಕೊಳ್ಳಿ, ನಮ್ಮ ಮಾರ್ಕೆಟು ಸ್ವಲ್ಪ ನೆಗೆಟಿವ್ ಅಂತಲೇ ಕನ್ಸಿಡರ್ ಮಾಡಬೇಕಾಗುತ್ತೆ. ಈಗ ಯುದ್ಧ ಬೇರೆ ಆಗ್ತಾ ಇದೆ, ಯುದ್ಧದ ಪರಿಣಾಮವಾಗಿ ಎಲ್ಲ ನಮಗೆ ಒಂದು ಭಯನೂ ಇದೆ, ಏನಾಗುತ್ತೋ ಏನಿಲ್ಲ ಅಂತ. ಹಾಗೆ ಆಯಿಲ್ ಸಪ್ಲೈ ಎಲ್ಲ ವರ್ಲ್ಡ್ ವೈಡು ಎಫೆಕ್ಟ್ ಆಗ್ತಾ ಇದೆ. ಸೊ ಅದರಿಂದ ಕೂಡ ನಮಗೆ ಎಲ್ಲ ಸ್ಟಾಕ್ ಮಾರ್ಕೆಟ್ ಇಂಡಿಯಾ ಒಂದೇ ಅಂತಲ್ಲ, ಎಲ್ಲ ಸ್ಟಾಕ್ ಮಾರ್ಕೆಟ್ಗೂ ಅದು ಎಫೆಕ್ಟ್ ಆಗ್ತಾ ಇದೆ. ಸೊ ಈಗ ನಮ್ಮ ನೆಕ್ಸ್ಟ್ ಪ್ಲಾನ್ ಏನು ಅಂತ ನೋಡ್ಕೊಳ್ಳೋಣ. ಹಾಗೇ S&P 500 ನೋಡಿ, S&P 500 ಡೌ ಜೋನ್ಸು ಇದೆಲ್ಲ ನಿನ್ನೆ ನೆಗೆಟಿವ್ ಕ್ಲೋಸ್ ಆಗಿದೆ. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಯಾಕಂತಂದರೆ ನಮ್ಮ ಮಾರ್ಕೆಟ್ ಕೂಡ ನೋಡಿ ಇಲ್ಲಿ ನಮ್ಮ ಫ್ಯೂಚರ್ಸು ಏನು ನೆಗೆಟಿವ್ ತೋರಿಸ್ತಾ ಇದೆ ಅಲ್ವಾ. ಸೊ ಅದು ಏನಕ್ಕೆ ಅಂತಂದರೆ ಇಲ್ಲಿ ಕೆಲವೊಂದು ಎಲ್ಲ US ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ಯೂಚರ್ಸ್ ಎಲ್ಲ. ಓಕೆ, ಹಾಗಾಗಿ ಇಲ್ಲಿ ನೆಗೆಟಿವ್ ತೋರಿಸ್ತಾ ಇದೆ. ಸೊ ಇದು ಒಂದು ನೆಗೆಟಿವ್ ಫ್ಯಾಕ್ಟರ್ ಅಂತಲೇ ಅನ್ಬೋದು. ಇವತ್ತಿನ ಇಂಟ್ರಾಡೇ ನಾನು ಮಾತಾಡೋದು, ಏನು ಮಾತಾಡಿದ್ರು ಇಂಟ್ರಾಡೇ ಆಗಿರುತ್ತೆ. ಸೊ ನೆಕ್ಸ್ಟು USD ಡಾಲರ್ಸು ಅದನ್ನೆಲ್ಲ ನೋಡಿಕೊಂಡ್ರೆ ಒಂದು ಸ್ವಲ್ಪ ಫ್ಲಾಟಾಗೇ ಇದ್ದಾವೆ ಎಲ್ಲ. ಬಿಟ್ಕಾಯಿನ್ ಕೂಡ ಫ್ಲಾಟ್ ಆಗಿದೆ. ಸೊ ಈಗ ನಿಫ್ಟಿ ನೋಡ್ಕೊಂಬಿಡೋಣ. ನಮ್ಮದು ಕ್ವಿಕ್ಕಾಗಿ ನಮ್ಮದು ಪ್ಲಾನ್ ಏನಂತ ನೋಡ್ಕೊಂಬಿಡೋಣ. ಈಗ ನಿನ್ನೆದು ನೋಡೋದಾದರೆ ಒಂದು ಸೆಕೆಂಡ್, ನಿನ್ನೆ ನೋಡಿ ನನ್ನ ಪ್ರೀ ಮಾರ್ಕೆಟ್ ಡಿಸ್ಕಷನ್ನ ನೀವು ನೋಡಿದರೆ ಇಲ್ಲಿ ನಾವು ಅರೌಂಡ್ ನಮಗೆ ಇಲ್ಲಿ ಗ್ಯಾಪ್ ಡೌನ್ ತೋರಿಸ್ತಾ ಇತ್ತು. ಇಲ್ಲಿಂದ ನಾನು ಮಾರ್ಕೆಟು ಮೋಸ್ಟ್ಲಿ ಮೇಲ್ಗಡೆ ಹೋಗುತ್ತೆ ಅಂತ ಹೇಳಿದೆ. ಬಟ್ ಏನಂತಂದರೆ ಇನ್ನೂ ಸ್ವಲ್ಪ ಗ್ಯಾಪ್ ಡೌನು ಜೋರಾಗಿ ಆಗಿ ಒಂದು ಕ್ಯಾಂಡಲ್ ಕೆಳಗಡೆ ಬಂತು. ಸೊ ಅಲ್ಲಿಂದನೇ ರಿವರ್ಸಲ್ ತೊಗೊಂಡಿದೆ ನಾನು ಹೇಳ್ದಂಗೆ. ಓಕೆ, ಸೊ ನೋಡಿ ನನ್ನ ಲೆವೆಲ್ಸು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ನೀವು ಡೈಲಿ ಲೆವೆಲ್ಸ್ನ ಆನ್ ಮಾಡ್ಕೊಂಡ್ರೆ ಆಲ್ಮೋಸ್ಟ್ ಡೈಲಿ ಲೆವೆಲ್ಸಿಂದ ಸ್ವಲ್ಪ ರಿವರ್ಸಲ್ ಆಗಿರುತ್ತೆ. ಹಾಗೆಯೇ ಒಂದು ನಿಮಗೆ ಲೇಬಲ್ ಏನು ಹೇಳ್ತಾ ಇದೆ ಅಲ್ವಾ, ನೋಡಿ ಡೈಲಿ ಸಪೋರ್ಟ್ ಬ್ರೋಕನ್ ವೇಟ್ ಫಾರ್ ದ ರಿಟೆಸ್ಟ್ OI ಚೆಕ್ ಅಂತ. ಅಂದರೆ ಇಲ್ಲಿ ಬಂದಾಗ ಇದೊಂದು ಇಂಡಿಕೇಶನ್ ಕೂಡ ನಿಮಗೆ ಇಲ್ಲಿ ಟ್ರೇಡ್ ನೀವು ಇನ್ನೂ ಕೆಳಗಡೆ ಹೋಗೋಕ್ಕೆ ತಗೋಬಾರ್ದು ಅಂತ ಒಂದು ಇಂಡಿಕೇಶನ್, ಇಲ್ಲ ಮೈಂಡ್ ಕಂಟ್ರೋಲರು ಇಲ್ಲ ಫೋಮೋ ಕಂಟ್ರೋಲರು ಆಗುತ್ತೆ ನೀವು. ಸೊ ಇಲ್ಲಿ ಯಾವಾಗ ಸ್ವಲ್ಪ ನಿಮಗೆ ರಿಯಾಕ್ಟ್ ಆಗುತ್ತೆ ಮಾರ್ಕೆಟ್ ಯಾವುದಾದ್ರೂ ಒಂದು ಲೆವೆಲಲ್ಲಿ, ನನ್ನ ಒಂದು ಲೆವೆಲ್ಸ್ ಇರುತ್ತಲ್ಲ ನೋಡಿ, 3 ಟೈಮ್ ಫ್ರೇಮಲ್ಲಿ ಲೆವೆಲ್ಸ್ ಇರುತ್ತೆ. ಡೈಲಿ ಲೆವೆಲ್ಸಲ್ಲಿ ಲೆವೆಲ್ ಸಿಗುತ್ತೆ, ವೀಕ್ಲಿ ಲೆವೆಲ್ಸಲ್ಲಿ ನಿಮಗೆ ಲೆವೆಲ್ ಸಿಗುತ್ತೆ, ಹಾಗೆ ಮಂತ್ಲಿ ಲೆವೆಲ್ಸಲ್ಲಿ ಕೂಡ ನಿಮಗೆ ಲೆವೆಲ್ ಸಿಗುತ್ತೆ. ಓಕೆ, ಯಾವುದಾದ್ರೂ ಒಂದು ಲೆವೆಲಿಂದ ಮಾರ್ಕೆಟ್ ರಿಯಾಕ್ಟ್ ಆಗ್ತಾನೆ ಇರುತ್ತೆ. ನೀವು ಅದನ್ನು ಕನ್ಸಿಡರ್ ಮಾಡಿಕೊಂಡು ನೀವು ಒಂದು ಕಾಲ್ನ ತಗೋಬೋದು. ಓಕೆ, ಸೊ ಈ ಥರ ನಾನು ಟ್ರೇಡ್ನ ಪ್ಲಾನ್ ಮಾಡ್ತೇನೆ. ಈಗ ನೆಕ್ಸ್ಟು ನಮಗೆ ಇವತ್ತು ಮತ್ತೆ ಗ್ಯಾಪ್ ಡೌನ್ ತೋರಿಸ್ತಾ ಇದೆ ಅಲ್ವಾ. ಸೊ ಒಂದು ಪ್ಲಾನು ನಾವು ಪಾಸಿಬಿಲಿಟೀಸ್ನ ನೋಡ್ಕೋಬೇಕು, ಪಾಸಿಬಿಲಿಟೀಸ್ನ ನೋಡ್ಕೊಂಬಿಟ್ಟು ಟ್ರೇಡ್ ಮಾಡಿದ್ರೆ ಒಳ್ಳೆಯದು. ಸೊ ಈಗ ಗ್ಯಾಪ್ ಡೌನ್ ತೋರಿಸ್ತಾ ಇದೆ, ಎಲ್ಲಿಗೆ ತೋರಿಸ್ತಾ ಇದೆ ಒಂದು ಸೆಕೆಂಡ್. ಸೊ 23,560 ಗ್ಯಾಪ್ ಡೌನ್ ಎಕ್ಸಾಕ್ಟ್ಲಿ ಯಾವಾಗಲೂ ಅಲ್ಲಿಗೆ ಆಗಿರೋಲ್ಲ ನಮಗೆ, ಬಟ್ ಫ್ಯೂಚರ್ಸು ಚೇಂಜ್ ಆಗುತ್ತೆ. ಮಾರ್ಕೆಟ್ ಓಪನ್ ಆದಾಗ ಫ್ಯೂಚರ್ಸ್ ಚೇಂಜ್ ಆಗುತ್ತೆ. ಸೊ 23,560 ಅಂತಂದರೆ ಮತ್ತೆ ಇಲ್ಲೆಲ್ಲೋ ಬರುತ್ತೆ. ಓಕೆ, ಈ ಒಂದು ಪಾಸಿಬಿಲಿಟಿ ಆದರೆ ಇಲ್ಲಿಂದ ಮತ್ತೆ ಮಾರ್ಕೆಟು ಒಂದು ಗ್ಯಾಪ್ ಡೌನ್ ಆಗಿರುತ್ತಲ್ವ. ಆಲ್ರೆಡಿ ಮಾರ್ಕೆಟ್ ಗ್ಯಾಪ್ ಡೌನ್ ಆದಾಗ ನೀವು ಮತ್ತೆ PE ಬೈ ಮಾಡೋ ಅವಶ್ಯಕತೆ ಇಲ್ಲ. ಪ್ರೈಜೆಕ್ಷನ್ ನೋಡ್ಕೊಂಬಿಟ್ಟು ಅವಶ್ಯಕತೆ ಮಾಡಿದರೆ ಒಳ್ಳೆಯದು, ನೀವು ಟ್ರೇಡ್ ಮಾಡಿದರೆ ಒಳ್ಳೆಯದಾಗುತ್ತೆ. ಓಕೆ, ಸೊ ಇಲ್ಲ ಈ ಒಂದು ಗ್ಯಾಪ್ ಡೌನ್ ಆಗಿ ಮತ್ತೆ ಬ್ರೇಕ್ ಡೌನ್ ಆಯಿತು ಅಂದ್ಕೊಳ್ಳಿ, ಅವಾಗ ನೀವು ನೆಕ್ಸ್ಟು ಈ ಒಂದು ಸ್ಟ್ರಾಂಗ್ ಸಪೋರ್ಟ್ ಇದೆ ಇಲ್ಲಿ ಮತ್ತೆ, ಅಂದರೆ ಮಂತ್ಲಿ ಲೆವೆಲ್ ಸಪೋರ್ಟ್ ಇದೆ. ಸೊ ಈ ಲೆವೆಲ್ನ ದಾಟಿದಾಗ ಮಾತ್ರ ನೀವು ದಾಟಿ ಟೆಸ್ಟ್ ಮಾಡಿದಾಗ ಮಾತ್ರ ಓಕೆ, ಇನ್ನು ಮಾರ್ಕೆಟ್ ಸೆಲ್ಲರ್ಸ್ ತುಂಬ ಅಗ್ರೆಸಿವ್ ಆಗಿದ್ದಾರೆ ಇಂಟ್ರಾಡೇಯಲ್ಲಿ, ನಾವು ಒಂದು PE ಬೈ ಮಾಡ್ಬೋದು, ಇಲ್ಲ ವಿತ್ ಹೆಡ್ಜಿಂಗ್ ಡೌನ್ ಸೈಡ್ ಪ್ಲಾನ್ ಮಾಡ್ಬೋದು ಅಂತ ಹೇಳ್ತೀನಿ. ಇಲ್ಲಿ ಬೈಯಿಂಗ್ ಸೆಲ್ಲಿಂಗ್ ಸಜೆಷನ್ ಕೊಡ್ತಾ ಇಲ್ಲ ನಾನು, ಡೌನ್ ಸೈಡು ಪ್ಲಾನ್ ಮಾಡ್ಬೋದು. ಡೌನ್ ಸೈಡು ನೆಕ್ಸ್ಟ್ ಲೆವೆಲ್ಗೆ ನೀವು ಯಾವ ಥರ ಪ್ಲಾನ್ ಮಾಡಬೇಕಾಗುತ್ತೆ ಅದನ್ನು ಇಂಡಿಕೇಟರಲ್ಲಿ ಸ್ವಿಚ್ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಲೆವೆಲ್ ನೋಡಿ, ಈಗ ನಾನು ಆಲ್ರೆಡಿ ನಾವು ಮಾರ್ಕೆಟಲ್ಲಿ 1.68ನ ದಾಟ್ಬಿಟ್ಟಿದ್ದೀವಿ. ಸೊ ಈಗ ನೀವು ಈ ನೆಕ್ಸ್ಟ್ ಲೆವೆಲ್ಸ್ನ ಈ ಲೆವೆಲ್ಸ್ಗೆ ಪ್ಲಾನ್ ಮಾಡ್ಬೋದಾಗುತ್ತೆ. ಈ ಲೆವೆಲ್ಸ್ ಏನಿದೆ ಅಲ್ವಾ, ಸೊ ಈ ಲೆವೆಲ್ಸ್ಗೆ ನೀವು ಪ್ಲಾನ್ ಮಾಡ್ಬೋದಾಗುತ್ತೆ. ಇಲ್ಲಿ ಮತ್ತೆ ನಿಮಗೆ ಸಪೋರ್ಟ್ ಆಗುತ್ತೆ. ಸೊ ಮಾರ್ಕೆಟ್ ಇಲ್ಲಿಂದ ಕೆಳಗಡೆ ಬೀಳಬೇಕಾದ್ರೆ ನಿಮಗೆ ಇವೆಲ್ಲ ಸಪೋರ್ಟ್ ಆಗಿ ಕನ್ವರ್ಟ್ ಆಗಿರ್ತವೆ. ಓಕೆ, ಮತ್ತು ಒಂದು ವೇಳೆ ಮಾರ್ಕೆಟ್ ಕೆಳಗಡೆಯಿಂದ ಮೇಲೆ ಹೋಗಿದ್ರೆ ಇದು ರೆಸಿಸ್ಟೆನ್ಸ್ ಅಂತ ನೀವು ಕನ್ಸಿಡರ್ ಮಾಡಬೇಕಾಗುತ್ತೆ. ಇದು ನನ್ನ ಒಂದು ಇವತ್ತಿನ ಟ್ರೇಡ್ ಪ್ಲಾನು. ಮತ್ತೆ ಹೇಳಬೇಕು ಅಂತಂದರೆ ನೋಡಿ, ಅಕಸ್ಮಾತ್ ಆಸ್ ಪರ್ ಗಿಫ್ಟ್ ನಿಫ್ಟಿ ವರ್ಕ್ ಆಯಿತು ಅಂತ ಅಂದ್ಕೊಳ್ಳಿ, ಇಲ್ಲಿ ಬಂದುಬಿಟ್ಟು ಮತ್ತೆ ಈ ಲೆವೆಲ್ನ ಟೆಸ್ಟ್ ಮಾಡಿ ಒಂದು ಮೇಲೋಗೋ ಸಿನಾರಿಯೋ ಒಂದಾಗಿರುತ್ತೆ, ಇಲ್ಲ ಅಂತಂದರೆ ಅಲ್ಲೇ ಉಳಿಯೋ ಸಿನಾರಿಯೋ ಎರಡಾಗಿರುತ್ತೆ. ಮೂರನೇ ಸಿನಾರಿಯೋ ಏನಂತಂದರೆ ಈ ಲೆವೆಲ್ಸ್ನ ಮತ್ತೆ ಬ್ರೇಕ್ ಮಾಡ್ತು ಅಂತ ಅಂದ್ಕೊಳ್ಳಿ, ನಮಗೆ ಈ ಒಂದು ಲೆವೆಲ್ಸ್ನ ಟ್ರೇಡ್ ಮಾಡೋಕ್ಕೆ ಅವಕಾಶ ಸಿಗುತ್ತೆ ವಿತ್ ಪ್ರಾಪರ್ ಟೆಸ್ಟಿಂಗ್ ಅಂತ ಹೇಳ್ಬೋದು. ಸೊ ಇದು ಇವತ್ತಿನ ಪ್ಲಾನು. ಬಟ್ ಇಲ್ಲ ಗಿಫ್ಟ್ ನಿಫ್ಟಿ ರೆಸ್ಪೆಕ್ಟ್ ಆಗಲಿಲ್ಲ ಅಂತ ಅಂದ್ಕೊಳ್ಳಿ, ಮಾರ್ಕೆಟ್ ಇಲ್ಲೇ ನಿಂತ್ಕೊಂತು ಅಂತ ಅಂದರೆ ಅವಾಗ ನೀವು ಪ್ರೈಜೆಕ್ಷನ್ನ ನೋಡ್ಬಿಟ್ಟು ಓಕೆ, ಈ ಒಂದು ಲೆವೆಲ್ ಮೇಲ್ಗಡೆ ಪ್ರೈಜೆಕ್ಷನ್ ಆದರೆ ಒಂದು ಅಪ್ ಸೈಡ್ ಮೂವ್ಮೆಂಟ್ನ ಪ್ಲಾನ್ ಮಾಡ್ಬೋದು. ಈ ಲೆವೆಲ್ನ ತೆಗೆದಾಗ ಮಾತ್ರ ನಿಮಗೆ ಎಂಟ್ರಿ ಪಾಯಿಂಟ್ ಇರುತ್ತೆ, ಇಲ್ಲ ಅಂತಂದರೆ ಮತ್ತೆ ಡೌನ್ ಸೈಡ್ ಪಾಯಿಂಟು ನಿಮಗೆ ಪ್ಲಾನ್ ಮಾಡ್ಕೊತಾ ಹೋಗ್ಬೋದು. ನೋಡಿ ಮಾರ್ಕೆಟಲ್ಲಿ ಏನು ಬೇಕಾದರೂ ಆಗ್ಬೋದು, ಇದೇ ಥರ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅಡಾಪ್ಟಿವ್ ಆಗಿ ನೀವು ಪ್ರೈಜೆಕ್ಷನ್ನ ನೋಡ್ಕೊಂಬಿಟ್ಟು ಏನಾಗುತ್ತೆ ನೀವು ಪ್ಲಾನ್ ಮಾಡ್ಬೋದು. ಬಟ್ ಒಂದು ಪ್ಯಾಟರ್ನ ಅಬ್ಸರ್ವ್ ಮಾಡಿದರೆ ನೀವು ಒಂದು ಪ್ಯಾಟರ್ನ್ ಆಗ್ತಾ ಇದೆ ಮಾರ್ಕೆಟಲ್ಲಿ. ಸೊ 1 ಅವರ್ ಟೈಮ್ ಫ್ರೇಮಲ್ಲಿ ನಾನು ನಿಮಗೆ ತೋರಿಸ್ತೇನೆ. 1 ಅವರ್ ಟೈಮ್ ಫ್ರೇಮಲ್ಲಿ ನೀವು ನೋಡಿದರೆ ಇದನ್ನೊಂದು ತೆಗೆದು ಬಿಡೋಣ. ಇಲ್ಲಿ ಒಂದು ಪ್ಯಾಟರ್ನ್ ನೀವು ಅಬ್ಸರ್ವ್ ಮಾಡ್ತಾನೆ ಇರ್ಬೋದು. ಓಕೆ, ಸೊ ಇಲ್ಲಿ ಒಂದು ಚಾನಲ್ ಕ್ರಿಯೇಟ್ ಆಗ್ತಾನೆ ಇದೆ. ಓಕೆ, ಸೊ ಇದನ್ನು ನೀವು ಕ್ಲಿಯರಾಗಿ ನೋಡ್ಕೊಂಬಿಡೋಣ ಸರಿ. ನೋಡಿ ಏನಾಗುತ್ತೆ, ಈ ಚಾನಲ್ ಏನಾಗುತ್ತೆ, ಒಂದು ಗ್ಯಾಪ್ ಡೌನ್ ಆಗುತ್ತೆ ಮತ್ತೆ ಮಾರ್ಕೆಟ್ ರಿಕವರ್ ಆಗುತ್ತೆ. ನಿನ್ನೆ ಒಂದು ಗ್ಯಾಪ್ ಡೌನ್ ಆಯಿತು ಮತ್ತೆ ಸಣ್ಣದಾಗಿ ರಿಕವರ್ ಆಯಿತು. ಬಟ್ ಇದನ್ನು ಆಲ್ರೆಡಿ ಈ ಲೆವೆಲ್ನ ಇಂಪಾರ್ಟೆಂಟ್ ಆಗಿತ್ತು ನಮಗೆ. ಈ ಒಂದು ಲೆವೆಲ್ ಇಲ್ಲಿಂದ ಮೋಸ್ಟ್ಲಿ ಏನಾದರೂ ರಿವರ್ಸಲ್ ಆದರೆ ಆಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದರೆ ಇನ್ನೂ ಒಂದು ಹೊಸ ಲೋ ಮಾಡಿದೆ. ಓಕೆ, ಹೊಸ ಲೋ ಮಾಡಿಬಿಟ್ಟು ನೆಕ್ಸ್ಟ್ ಮೇಲ್ಗಡೆ ಹೋಗೋಕ್ಕೆ ಪ್ಲಾನ್ ಆಗ್ಬೋದು, ಗೊತ್ತಿಲ್ಲ. ಬಟ್ ಅದೇ ಮಾರ್ಕೆಟ್ ವರ್ಸ್ಟ್ ಇರೋದ್ರಿಂದ, ಕಂಡೀಷನ್ ಸರಿ ಇರೋದ್ರಿಂದ ಸರಿ ಇಲ್ಲ. ಸೊ ಹಾಗಾಗಿ ಇನ್ನೂ ಕೆಳಗಡೆ ಮಾರ್ಕೆಟ್ ಹೋಗ್ತಾ ಇದೆಯಲ್ಲ, ಹೊಸ ಲೋನ ಮಾಡ್ಕೊಂಡು ಹೋಗ್ತಾನೆ ಇದೆ. ಸೊ ಇನ್ನೊಂದು ಗೋಲ್ಡನ್ ರೇಷಿಯೋ ಅಂತ ಹೇಳಿದೆ ನಾನು ನಿಮಗೆ. ಸೊ ನೋಡಿ ಈಗ 1 ಅವರ್ ಒನ್ ಡೇ ಟೈಮ್ ಫ್ರೇಮಲ್ಲಿ ನೋಡಿಕೊಂಡ್ರೆ ನೀವು ಆಲ್ಮೋಸ್ಟ್ ಈ ಒಂದು ಲೆವೆಲ್ನ ನಾನು ಜಸ್ಟ್ ಕ್ವಿಕ್ಕಾಗಿ ಇದನ್ನು ಜಾಸ್ತಿ ಮಾಡಿಕೊಂಡ್ರೆ ಒಂದು 300 ಕೊಡ್ತೀನಿ, 300 ಬಾರ್ಸಿಗೆ.
ಓಕೆ ನೋಡಿ, ಈ ಸ್ವಿಂಗ್ನ ಕನ್ಸಿಡರ್ ಮಾಡುತ್ತೆ, ಈ ಸ್ವಿಂಗ್ನ ಕನ್ಸಿಡರ್ ಮಾಡುತ್ತೆ, ಇದೊಂದು ಈ ಸ್ವಿಂಗ್ನ ಕನ್ಸಿಡರ್ ಮಾಡುತ್ತೆ. ಸೊ ಒಂದು ಫ್ಲಿಪ್ ಅಂತ ಒಂದು ಆಪ್ಷನ್ ಇದೆ, ಕೊಡ್ತೀನಿ ನಾನು. ನೋಡಿ ಆಲ್ಮೋಸ್ಟ್ ಈ ಸ್ವಿಂಗ್ನ ಕನ್ಸಿಡರ್ ಮಾಡಿಬಿಟ್ಟು, ಈ ಸ್ವಿಂಗ್ ಏನಿದೆ ಈ ಸ್ವಿಂಗ್ನ ಕನ್ಸಿಡರ್ ಮಾಡಿಬಿಟ್ಟು ಈ ಒಂದು ಗೋಲ್ಡನ್ ರೇಷಿಯೋಗೆ ಬಂದು ನಿಂತಿದೆ. ಇದು ತುಂಬ ಇಂಪಾರ್ಟೆಂಟ್ ಲೆವೆಲ್ ಆಗುತ್ತೆ ನಮಗೆ. ಓಕೆ, 1 ಡೇ ಟೈಮ್ ಫ್ರೇಮಲ್ಲಿ ನೋಡ್ತಾ ಇದ್ದೀನಿ. ಈ ಲೆವೆಲ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಲೆವೆಲ್ನ ಎಲ್ಲಿ ಬೇಕಾದರೂ ಇಲ್ಲಿಂದ ರಿವರ್ಸಲ್ ಆಗ್ಬೋದು, ಯಾಕಂದರೆ ಇದು ಗೋಲ್ಡನ್ ರೇಷಿಯೋ ಅಂತ ಹೇಳ್ತಾರೆ. ನೋಡಿ ಮಾರ್ಕೆಟಲ್ಲಿ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಕೂಡ ಅವರು ಕೂಡ ಪ್ಲಾನ್ ಮಾಡ್ತಾ ಇರ್ತಾರೆ. ನಾವು ಹೆಂಗೆ ಇಲ್ಲಿ ಬಂದುಬಿಟ್ಟು ಬೈ ಮಾಡ್ತೀವೋ, ಸೊ ಆ ಆರ್ಡರ್ಸ್ನ ತೊಗೊಂಬಿಟ್ಟು ಮೇಲೆ ಹೋಗೋಕ್ಕೆ ಕೂಡ ಟ್ರೈ ಮಾಡ್ತಾ ಇರ್ತಾರೆ. ಸೊ ಇದು ತುಂಬ ಇಂಪಾರ್ಟೆಂಟ್ ಲೆವೆಲ್. ಇದು ಇದ್ರ ಮೇಲೆ ಕಣ್ಣಿರಲಿ ಸ್ವಲ್ಪ. ಇಲ್ಲಿಂದ ಎಲ್ಲಿಂದ ಬೇಕಾದರೂ ರಿವರ್ಸಲ್ ಆಗ್ಬೋದು. ಹಾಗಾಗಿ ಈ ಲೆವೆಲ್ ದಾಟ್ತು ಅಂತ ಅನ್ಕೊಳ್ಳಿ, ಅವಾಗ ಮಾರ್ಕೆಟ್ ತುಂಬ ವೀಕ್ ಅಂತ ಕನ್ಸಿಡರ್ ಮಾಡಬೇಕು. ಈ ಒಂದು 22,000ಗೆ ಮಾರ್ಕೆಟ್ ಖಂಡಿತ ಹೋಗುತ್ತೆ ಅಂತ ಹೇಳ್ಬೋದು. ಓಕೆ, ಸೊ ಈ ಥರ ಒಂದು ಸ್ವಲ್ಪ ನೋಡಿಕೊಂಡು ಹುಷಾರಾಗಿ ಟ್ರೇಡ್ ಮಾಡಿ. ಥ್ಯಾಂಕ್ ಯು.